ಹಾಯ್ ಎವ್ರಿವನ್, ವೆರಿ ಗುಡ್ ಮಾರ್ನಿಂಗ್. ಇದು ದಸರಾ ಹಬ್ಬದ 3ನೇ ದಿನ ಆಗಿತ್ತು. ಎವ್ರಿ ಡೇ ಥರನೇ ನಾರ್ಮಲಾಗಿ ಬಿಸಿನೀರು ಕುಡಿದು ಕಾಫಿ ರೆಡಿ ಮಾಡಿ ಆಚೆ ಹೋಗಿ ಕಸ ಗುಡಿಸಿ ಕ್ಲೀನ್ ಮಾಡಿ ಜರ್ನಲ್ ಬರೆಯೋದಕ್ಕೆ ಬಂದೆ. ಬರೆಯೋ ಪ್ರತಿ ಸಲಲ್ಲೂ ಒಳ್ಳೆಯದನ್ನೇ ಬರೀಬೇಕು ಅಂತ ಅಂದ್ಕೊಳ್ತಿದ್ದೆ. ಎವ್ರಿ ಟೈಮ್ ನಾವು ಒಳ್ಳೆಯದನ್ನೇ ಎಲ್ರಿಗೂ ಬಯಸಿದಾಗ ನಮ್ಗೆ ಒಳ್ಳೇದಾಗತ್ತೆ ಅನ್ನೋದು ನನ್ನ ನಂಬಿಕೆ. ನೀವು ಕೂಡ ಟ್ರೈ ಮಾಡಿ, ನಿಮಗೂ ಒಳ್ಳೇದಾಗ್ಬೋದೋ ಏನೋ. ಬಟ್ ಏನಾಗುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಪ್ಲೀಸ್. ನನ್ನ ಜರ್ನಲ್ನ ಬರಿತಾ ಆಮೇಲೆ ನೆನಪಾಯಿತು ಸ್ವಲ್ಪ ಕಾಫಿ ಆರೋಗ್ಬಿಡುತ್ತೆ ಅಂತ ಹೇಳಿ ಬೇಗ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ನನ್ನ ಜರ್ನಲ್ ಬರೆದಿದ್ದು ಮುಗ್ದಿತ್ತು. ಕಾಫಿ ತೊಗೊಂಡೆ, ಸ್ವಲ್ಪ ಬೆಚ್ಚಗಾಗಿತ್ತು. ಆ್ಯಂಡ್ ಇಯರಿಂಗ್ಸ್ನ ಬಿಚ್ಚಿಟ್ಟಿರಲಿಲ್ಲ, ಸೊ ಹಾಗಾಗಿ ಇವಾಗ ಬಿಚ್ಚಿಟ್ಟು ಬುಕ್ನ ಕ್ಲೋಸ್ ಮಾಡಿ ಕಾಫಿನ ಬೇಗ ಕುಡಿಯೋದಕ್ಕೆ ಪ್ರಿಪೇರ್ ಮಾಡ್ಕೊತಿದ್ದೆ. ಬಿಕಾಸ್ ಪೂಜೆ ಮಾಡ್ಲಿಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ಅದಾದಮೇಲೆ ಆಚೆ ಬಂದೆ, ನೀಟಾಗಿ ಒರೆಸ್ಕೊಂಡೆ. ಸ್ವಲ್ಪ ಕ್ಯಾವ ಜಾಸ್ತಿ ಅನ್ನಿಸ್ತಿತ್ತು ಬಿಕಾಸ್ ಹನಿ ಬೀಳ್ತಾಯಿತ್ತು. ಇವತ್ತು ಸಿಂಪಲ್ಲಾಗಿ ಒಂದು ನಾರ್ಮಲ್ ರಂಗೋಲಿ ಬಿಡೋಣ ಅಂತ ಡಿಸೈಡ್ ಆದೆ. ಚಿಕ್ಕ ಲೈನ್ ಹಾಕಿ ಅದ್ರ ಮೇಲೆ ಗ್ರೇಪ್ ಡಿಸೈನ್ ಹಾಕಿ ಮತ್ತು ಅದನ್ನು ಕನೆಕ್ಟ್ ಮಾಡಿಕೊಂಡೆ. ಇನ್ ಬಿಟ್ವೀನ್ ರೆಡ್ ಕಲರ್ನ ಫಿಲ್ ಮಾಡಿದೆ. ಅದಾದಮೇಲೆ ಮಧ್ಯದಲ್ಲಿ ಜಹಾಂಗೀರ್ನ ಬಿಟ್ಟು ಅದಕ್ಕೂ ರೆಡ್ ಕಲರ್ನ ಫಿಲ್ ಮಾಡ್ತಾ ಹೋದೆ. ಆಮೇಲೆ 9ರಿಂದ 5 ಚುಕ್ಕೆ ಇಟ್ಕೊಂಡೆ. ಸೊ ಚುಕ್ಕೆ ಯಾವ ಥರ ಇಡ್ತಿದ್ದೀನಿ ಅಂತ ನೀವೇ ನೋಡ್ಕೊಳ್ಳಿ. ಸೊ ಚುಕ್ಕೆ ಇಟ್ಟಾಯಿತು, ಮಧ್ಯದಲ್ಲಿ ಒಂದು ರೌಂಡ್ ಹಾಕಿದೆ. ಆಮೇಲೆ ಚಿಕ್ಕ ಬಾಕ್ಸ್ಗಳು ಹಾಕ್ಕೊಂಡು ಹೋದೆ. ಆ್ಯಂಡ್ ಇದು ಸಿಂಪಲ್ ರಂಗೋಲಿ. ಆಲ್ಮೋಸ್ಟ್ ಇದರಲ್ಲಿ ವೆರೈಟಿ ಡಿಸೈನ್ಸ್ ಮಾಡ್ಬೋದು. ನನ್ನ ಮುಂದಿನ ವ್ಲಾಗ್ಸಲ್ಲಿ ನೀವು ಈ ರಂಗೋಲಿನ ಯಾವ ಥರ ವೆರೈಟಿಯಾಗಿ ಬರಿಬೋದು ಅಥವಾ ಬಿಡಿಸ್ಬೋದು ಅಂತ ನಿಮಗೆ ಗೊತ್ತಾಗುತ್ತೆ. ಇನ್ ಬಿಟ್ವೀನ್ ರೆಡ್ ಕಲರ್ನ ಫಿಲ್ ಮಾಡ್ತಾ ಹೋದೆ. ಆ್ಯಂಡ್ ಇಟ್ ವಾಸ್ ಲುಕಿಂಗ್ ಸಿಂಪಲ್ ಆ್ಯಂಡ್ ಕ್ಯೂಟ್. ಸೊ ಅದಾದಮೇಲೆ ನೆಕ್ಸ್ಟು ನಾನು ಹೋಗಿದ್ದೆ ನನ್ನ ತುಳಸಿ ಗಿಡದ ಹತ್ರ ಆಲ್ರೆಡಿ ಸ್ಟಾರ್ ರಂಗೋಲಿ ಬಿಟ್ಟಿದ್ದೆ. ಬಟ್ ಇವತ್ತು ಸ್ವಲ್ಪ ಯುನೀಕಾಗಿ ಮಾಡೋಣ ಅಂತ ನೆನ್ನೆ ಇಟ್ಟಿದ್ದ ಪ್ಲೇಟ್ನ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ರೆಡಿಯಾಗಿ, ಇವತ್ತಿನ ಕಲರ್ ಗ್ರೇ ಆಗಿತ್ತು. ಈ ಗ್ರೇ ಡ್ರೆಸ್ಗೆ ನಾನು ಈ ಇಯರಿಂಗ್ಸ್ನ ಮ್ಯಾಚ್ ಮಾಡ್ತಾ ಇದ್ದೆ. ಆ್ಯಂಡ್ ಹೇಗಿದೆ ಔಟ್ಫಿಟ್ ಅಂತ ಪ್ಲೀಸ್ ಡೂ ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಈಗ ಟೈಮ್ ಆಯಿತು, ಬಾಯ್, ಹ್ಯಾವ್ ಎ ಗ್ರೇಟ್ ಡೇ.